ಜೈ ಹಿಂದ್. ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೂ ಹಾಗೂ ಗೌರವಾನ್ವಿತ ಪೋಷಕರಿಗೂ ನನ್ನ ನಮಸ್ಕಾರಗಳು. ವಿಕ್ಟ್ರಿ ಕೆಡೆಟ್ ಅಕಾಡೆಮಿಯ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ಗೆ ಆಧಾರದ ಸ್ವಾಗತ, ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ಸತೀಶ್ ಬಾಗೇವಾಡಿ, ವಿಕ್ಟ್ರಿ ಕೆಡೆಟ್ ಅಕಾಡೆಮಿಯ ಅಕಾಡೆಮಿಕ್ ಲೀಡ್ ಮೆಂಟರ್. ಸೊ ನೀವು ಅನ್ಕೋತಿರ್ಬೋದು, ಸತೀಶ್ ಸರ್ ಏನ್ರಿ ನೀವು ಇಷ್ಟು ದಿವಸ ವೀಡಿಯೋನೇ ಮಾಡೋಂಗಿಲ್ಲಲ್ಲ, ಮೊದಲು ಎಲ್ಲ ಕಂಟಿನ್ಯೂಸ್ ಆಗಿ ವೀಡಿಯೋ ಮಾಡ್ತಿದ್ರಿ. ಸೊ ನಾನು ಏನಕ್ಕೆ ವೀಡಿಯೋ ಮಾಡ್ತಿಲ್ಲ ಅಂತ ಅಂದರೆ, ನಾನು ಲೇಟಾಗಿ ಮಾಡಿದ್ರು ಲೇಟೆಸ್ಟ್ ಅಪ್ಡೇಟ್ ನಿಮಗೋಸ್ಕರ ತಂದಿದ್ದೀನಿ. ಏನಪ್ಪ ಈ ಲೇಟೆಸ್ಟ್ ಅಪ್ಡೇಟ್ ಅಂತ ಅಂದರೆ, ಪ್ರತಿಯೊಂದು ರೌಂಡ್ ಆದಮೇಲೆ ಯಾರ್ಯಾರು ಆನ್ಲೈನ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡಿಲ್ಲ, ಅದ್ರ ಜೊತೆಗೆ ಯಾರ್ಯಾರು ಆನ್ಲೈನ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀರಾ ಎಲ್ಲರಿಗೂ ಇದು ಸಂತಸದ ಸುದ್ದಿ. ಏನಪ್ಪ ಈ ಸಂತಸದ ಸುದ್ದಿ ಅಂತಂದರೆ, ಸ್ಪಾಟ್ ರೌಂಡ್ ಅಂತಂದರೆ ಆಫ್ಲೈನ್ ರೌಂಡ್. ಯಾರ್ಯಾರು ಆನ್ಲೈನ್ ರೌಂಡಲ್ಲಿ ಬೈ ಮಿಸ್ ಆಗಿ ಪಾರ್ಟಿಸಿಪೇಟ್ ಮಾಡೋಕ್ಕಾಗಿಲ್ಲಲ್ಲ, ಅವರೂ ಸಹ ಇಲ್ಲಿ ಸೆಲೆಕ್ಷನ್ನ ತೊಗೊಳ್ಬೋದು. ಬಟ್ ಏನು ಗೈಡ್ಲೈನ್ಸು ಯಾವ ಥರ ತೊಗೊಳ್ಬೋದು ಅನ್ನೋದು ನಾನು ಕಂಪ್ಲೀಟಾಗಿ ಇವತ್ತು ಗೈಡೆನ್ಸ್ ಕೊಡ್ತೀನಿ. ಸೊ ಇಲ್ಲಿ ಈ ನೋಟಿಸ್ ಇಂಪಾರ್ಟೆಂಟು. ಈ ನೋಟಿಸ್ನ ಮೊದಲು ಓದ್ಬಿಟ್ಟು ನಾನು ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತೀನಿ. ಆ ನೋಟಿಸ್ ಯಾವ ಥರ ನಾವು ಎಕ್ಸೆಸ್ ಮಾಡ್ಕೋಬೋದು ಅಂತಂದರೆ, EISSAC ಅಂತ ಟೈಪ್ ಮಾಡಿದ್ರೆ ಆಲ್ ಇಂಡಿಯಾ ಸೈನಿಕ್ ಸ್ಕೂಲ್ ಅಡ್ಮಿಷನ್ ಕೌನ್ಸಿಲಿಂಗ್ ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾದಮೇಲೆ, ಸೊ ಇಲ್ಲಿ ನೀವೇನು ಮಾಡ್ಬೋದು ಅಂತ ಅಂದರೆ, ಕ್ಲಿಕ್ ಹಿಯರ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಸ್ಕೂಲ್ ಇನ್ಫಾರ್ಮೇಷನ್ ಅಂತ ಇದೆ, ನೋಟಿಸ್ ಅಂತ ಇದೆ, ಹೆಲ್ಪ್ ಡೆಸ್ಕ್ ಅಂತ ಇದೆ. ಸೊ ಇಲ್ಲಿ ಪ್ರತಿಯೊಂದು ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್ ಅಪ್ಡೇಟ್ಸ್ ಆಲ್ರೆಡಿ ಮುಗಿತು. ಇವಾಗ ಎಲ್ಲ ರೌಂಡ್ಗಳು ಕಂಪ್ಲೀಟಾಗಿ ಮುಗಿದ್ವು. ಸೊ ಯಾವ್ಯಾವ ಡೇಟ್ಗೆ ಎಲ್ಲ ರೌಂಡ್ ಮುಗಿದೆವು ಅನ್ನೋದು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ, ಆಯಿತಾ. ಸೊ 6th ರೌಂಡ್ ಮುಗಿದಾದ್ಮೇಲೆ 7th ರೌಂಡ್ ಅಂದರೆ ಆಫ್ಲೈನ್ ರೌಂಡ್ ಯಾವ ಥರ ನಡೆಯುತ್ತೆ. ಆಫ್ಲೈನ್ ರೌಂಡು ನೀವು ಇಲ್ಲಿ ಹೋಗಿ ಸೈನ್ ಇನ್ ಮಾಡೋ ಅವಶ್ಯಕತೆನೇ ಇಲ್ಲ. ಆಫ್ಲೈನ್ ರೌಂಡ್ ಹೋಗಿ ಅಪ್ಲಿಕೇಶನ್ ನಂಬರು, ಪಾಸ್ವರ್ಡ್ ಹಾಕೋ ಅವಶ್ಯಕತೆನೇ ಇಲ್ಲ. ಯಾಕಂತಂದರೆ ಆಫ್ಲೈನ್ ರೌಂಡ್ನ ಕಂಪ್ಲೀಟಾಗಿ ಸೈನಿಕ್ ಸ್ಕೂಲ್ ಮತ್ತು ನ್ಯೂ ಸೈನಿಕ್ ಸ್ಕೂಲ್ಗಳೇ ನಿಮ್ಮ ಮಕ್ಕಳನ್ನ ಚೂಸ್ ಮಾಡ್ತವೆ. ಯಾವ ಥರ ಚೂಸ್ ಮಾಡ್ತವೆ ಅನ್ನೋದನ್ನ ಒಂದು ನೋಟಿಸ್ ಬಿಟ್ಟಿದ್ದಾರೆ. ಆ ನೋಟಿಸ್ನ ಹೇಳ್ತೀನಿ ನಾನು. ಇಲ್ಲಿ ನೀವು ಅಡ್ಮಿಷನ್ ಕೌನ್ಸಿಲಿಂಗ್ ಹೋಗಿ ಇಲ್ಲಿ ಪೋರ್ಟಲಲ್ಲಿ ಅಪ್ಲಿಕೇಶನ್ ನಂಬರ್, ಪಾಸ್ವರ್ಡ್ ಹಾಕಿ ರಿಜಿಸ್ಟರ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲವೇ ಇಲ್ಲ. ಸೊ ಇಲ್ಲಿ ಫಸ್ಟ್ ನೋಟಿಸ್ ಬಂದಿದೆ ನೋಡಿ, ನೋಟಿಸ್ ಸೆಕ್ಷನಲ್ಲಿ ಪಬ್ಲಿಕ್ ನೋಟಿಸ್ ಆಫ್ ದ ಆಫ್ಲೈನ್ ಅಡ್ಮಿಷನ್ ಅಪ್ಲೋಡೆಡ್, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ, ಸೊ ಫಸ್ಟ್ ನೋಟಿಸ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಇದನ್ನ ಓಪನ್ ಮಾಡಿದಾದ್ಮೇಲೆ ಈ ಥರ ನೋಟಿಸ್ ಇದೆ. ಈ ನೋಟಿಸ್ ಏನು ಅನ್ನೋದನ್ನ ಮೊದಲು ಇನ್ಫಾರ್ಮೇಷನ್ ಹೇಳ್ತೀನಿ. ಅದಾದಮೇಲೆ ಈ ನೋಟಿಸ್ ಜೊತೆಗೆ ನಿಮ್ಮ ವೆಬ್ಸೈಟಲ್ಲಿ ಏನೇನು ಇನ್ಫಾರ್ಮೇಷನ್ ಬೇಕಲ್ಲ ಅದ್ರ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿ ಇವತ್ತು ನಾನು ಕೊಡ್ತೀನಿ ನಿಮಗೆ. ಇವತ್ತು ಕೊಡೋ ಮಾಹಿತಿ ಸ್ಪಾಟ್ ರೌಂಡ್ಗೆ ಭಾಳ ಇಂಪಾರ್ಟೆಂಟು, ಅದಕ್ಕೆ ಗಮನವಿಟ್ಟು ಕೇಳಿ ಅಂತ ಎಲ್ಲರ ಹತ್ರ ರಿಕ್ವೆಸ್ಟ್ ಮಾಡ್ತೀವಿ. ಸೊ ಆಲ್ ಇಂಡಿಯಾ ಸೈನಿಕ್ ಸ್ಕೂಲ್ ಅಡ್ಮಿಷನ್ ಕೌನ್ಸಿಲಿಂಗ್ 2026 ಆಫ್ಲೈನ್ ಅಡ್ಮಿಷನ್ಸ್ ಅಟ್ ದ ಸೈನಿಕ್ ಸ್ಕೂಲ್ ಆರ್ ನ್ಯೂ ಸೈನಿಕ್ ಸ್ಕೂಲ್ ಸ್ಟಾರ್ಟ್ ಆಗಿದೆ. ಏನಪ್ಪ ಆಫ್ಲೈನ್ ಅಡ್ಮಿಷನು? ಫಸ್ಟ್ ಆಫ್ಲೈನ್ ಅಡ್ಮಿಷನ್ ಅಂದರೆ ಏನಂತ ಹೇಳ್ತೀನಿ ನಾನು. ಆಫ್ಲೈನ್ ಅಡ್ಮಿಷನ್ ಅಂತ ಅಂದರೆ ಕಂಪ್ಲೀಟಾಗಿ ಇಲ್ಲಿ ವೆಬ್ಸೈಟ್ ಮುಖಾಂತರ ನೀವು ಆನ್ಲೈನ್ ಚೂಸಿಂಗು ಸ್ಕೂಲ್ ಚೂಸ್ ಮಾಡೋ ಅವಶ್ಯಕತೆ ಇಲ್ಲ. ಆಲ್ರೆಡಿ ನೀವು ಇವಾಗ ಚಾಯ್ಸ್ ಫಿಲ್ಲಿಂಗ್ ಮಾಡಿದ್ದೀರಿ. ಆ ಚಾಯ್ಸ್ ಫಿಲ್ಲಿಂಗಲ್ಲಿ ಫಸ್ಟ್ ಪ್ರಿಫರೆನ್ಸ್ ನೀವು ಯಾವ್ದು ಕೊಟ್ಟಿದ್ದೀರಲ್ಲ, ಸೆಕೆಂಡ್ ಪ್ರಿಫರೆನ್ಸ್ ಯಾವ್ದು ಕೊಟ್ಟಿದ್ದೀರಾ, ಯಾವುದೇ ಪ್ರಿಫರೆನ್ಸ್ ಕೊಟ್ಟರೂ ಸಹ ಇಲ್ಲಿ ನೀವು ಅಡ್ಮಿಷನ್ನ ತೊಗೋಬೋದು. ಯಾವ ಥರ ಅಂತಂದರೆ, ಇವಾಗ ಸೈನಿಕ್ ಸ್ಕೂಲ್ ಬಿಜಾಪುರ ಇದೆ, ಸೈನಿಕ್ ಸ್ಕೂಲ್ ಕೊಡಗು ಇದೆ. ಅವ್ರು ಏನು ಮಾಡ್ತಾರೆ ಅಂತಂದರೆ, ಅವ್ರದ್ದೇ ಆದ ಪರ್ಟಿಕ್ಯುಲರ್ ವೆಬ್ಸೈಟ್ಸ್ ಇದ್ದಾವೆ. ಆ ವೆಬ್ಸೈಟ್ಸ್ನ ಹೆಂಗೆ ನೋಡೋದಂತಲೂ ಹೇಳ್ತೀನಿ. ನೀವು ಆ ವೆಬ್ಸೈಟ್ಗೆ ಹೋಗ್ಬಿಟ್ಟು ಏನು ಮಾಡಬೇಕಂತ ಅಂದರೆ, ಆ ವೆಬ್ಸೈಟಲ್ಲಿ ಹೋಗಿ ಒಂದು ಲಿಸ್ಟ್ ಕೊಡ್ತಾರೆ. ನಿಮ್ಮ ಮಗು ಸ್ಪಾಟ್ ರೌಂಡಲ್ಲಿ ಅಡ್ಮಿಷನ್ ತೊಗೊಳ್ಳೋ ಲಿಸ್ಟ್ ಅದು. ಆ ಲಿಸ್ಟ್ ಓಪನ್ ಮಾಡಿದರೆ ಆ ಲಿಸ್ಟಲ್ಲಿ ಏನಾದರೂ ನಿಮ್ಮ ಮಗು ಹೆಸರಿದ್ದರೆ ನೀವು ಸ್ಪಾಟ್ ರೌಂಡಲ್ಲಿ ಅಡ್ಮಿಷನ್ ತೊಗೋಬೋದು. ಅದಕ್ಕಿಂತ ಮುಂಚೆ ಈ ಗೈಡ್ಲೈನ್ಸ್ ನಾನು ಹೇಳ್ತೀನಿ. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಅಂದರೆ, ಸೆಕೆಂಡ್ ಪಾಯಿಂಟಿಂದ ಸ್ಟಾರ್ಟ್ ಮಾಡ್ತೀನಿ. ದ ಆಲ್ ಅಡ್ಮಿಷನ್ಸ್ ಅಂಡರ್ ದ ಆಫ್ಲೈನ್ ರೌಂಡ್ ಶಾಲ್ ಬಿ ಅಂಡರ್ಟೇಕನ್ ಬೈ ದ ಸ್ಕೂಲ್ಸ್ ಅಂಡ್ ದ ಸೈನಿಕ್ ಸ್ಕೂಲ್. ನೋಡಿ, ಸೈನಿಕ್ ಸ್ಕೂಲ್ ಮತ್ತು ನ್ಯೂ ಸೈನಿಕ್ ಸ್ಕೂಲೇ ಇಲ್ಲಿ ಕಂಪ್ಲೀಟಾಗಿ ನಿಮ್ಮ ಮಗುನ ಅಡ್ಮಿಷನ್ ತೊಗೊಳಕ್ಕೆ ಪಾರ್ಟಿಸಿಪೇಟ್ ಮಾಡುತ್ತೆ. ಯಾವುದೇ ವೆಬ್ಸೈಟಲ್ಲಿ ನೀವು ಚಾಯ್ಸ್ ಫಿಲ್ಲಿಂಗ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಆಮೇಲೆ ಇನ್ನೊಂದು ಏನಂತ ಅಂದರೆ, ಸ್ಕೂಲ್ ಶಾಲ್ ಪಬ್ಲಿಷ್ ದ ಲಿಸ್ಟ್ ಆಫ್ ದ ಎಲಿಜಿಬಲ್ ಕ್ಯಾಂಡಿಡೇಟ್ಸ್. ಸ್ಕೂಲ್ ಏನು ಮಾಡುತ್ತೆ, ಅವ್ರ ವೆಬ್ಸೈಟಲ್ಲಿ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಮೆರಿಟ್ ಬೇಸಿಸ್ ಮೇಲೆ ಅಪ್ಲೋಡ್ ಮಾಡುತ್ತೆ. ಆಮೇಲೆ ಏನು ಮಾಡ್ತಾರಂತ ಅಂದರೆ, ಅವರು ಡೈರೆಕ್ಟಾಗಿ ಸ್ಕೂಲ್ ಅವರೇ ಕಾಂಟ್ಯಾಕ್ಟ್ ಮಾಡ್ತಾರೆ. ಸ್ಕೂಲ್ ಶಾಲ್ ಕಾಂಟ್ಯಾಕ್ಟ್ ದ ಕ್ಯಾಂಡಿಡೇಟ್ಸ್ ಇನ್ ಆರ್ಡರ್ ಟು ಇನ್ ದ ಆರ್ಡರ್ ಆಫ್ ಮೆರಿಟ್ ಅಂಡ್ ಇನಿಷಿಯೇಟ್ ದ ಅಡ್ಮಿಷನ್ ಫಾರ್ಮಾಲಿಟೀಸ್ ಬೈ ಸೆಂಡಿಂಗ್ ಆ್ಯಂಡ್ ರಿಕ್ವೆಸ್ಟ್ ಟು ಯುವರ್ ಒನ್ ಟೈಮ್ ಪಾಸ್ವರ್ಡ್ ಫಾರ್ ದ ಕ್ಯಾಂಡಿಡೇಟ್ಸ್ ಟು ಯುವರ್ ಮೊಬೈಲ್ ನಂಬರ್ ಆ್ಯಂಡ್ ಇಮೇಲ್ ID. ಅವ್ರು ಏನು ಮಾಡ್ತಾರೆ ಅಂತ ಅಂದರೆ, ಇಫ್ ಇನ್ ಕೇಸಲ್ಲಿ ಆ PDF ಅಲ್ಲಿ ನಿಮ್ಮ ಮಗು ಹೆಸರಿದ್ದರೆ, ಅವ್ರು ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಅವ್ರ ಹತ್ರ ಆಲ್ರೆಡಿ ಇರುತ್ತೆ ಅಪ್ಲಿಕೇಶನ್ ಹಾಕುವಾಗ, ಅದಕ್ಕೆ ಕಾಲ್ ಮಾಡ್ತಾರೆ ಅಥವಾ ವಾಟ್ಸಾಪ್ಗೆ ಮೆಸೇಜ್ ಮಾಡ್ತಾರೆ ಅಥವಾ ಇಮೇಲ್ಗೆ ಒಂದು OTP ಕಳಿಸ್ತಾರೆ. ಆ OTPನ ಅವ್ರು ಹೇಳಿಬಿಟ್ರೆ ಕಂಪ್ಲೀಟಾಗಿ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗುತ್ತೆ. ಆಮೇಲೆ ನೀವು ಅಡ್ಮಿಷನ್ ಫಾರ್ಮಾಲಿಟೀಸ್ನ ಫಾಲೋ ಮಾಡ್ಬೋದು. ಆಮೇಲೆ ಇನ್ನೊಂದು ಏನಂತಂದರೆ, ಕ್ಯಾಂಡಿಡೇಟ್ಸ್ ಏನೇ ವೆಬ್ಸೈಟಲ್ಲಿ ಲಾಗಿನ್ ಆಗೋ ಅವಶ್ಯಕತೆ ಇಲ್ಲ. ಆಮೇಲೆ ಲಿಂಕ್ಸ್ ಆಫ್ ಆಲ್ ಅಫಿಷಿಯಲ್ ಅಪ್ಡೇಟ್ಸ್ ವೆಬ್ಸೈಟ್ಸ್ ಆಫ್ ದ ಸೈನಿಕ್ ಸ್ಕೂಲ್ ಆ್ಯಂಡ್ ನ್ಯೂ ಸೈನಿಕ್ ಸ್ಕೂಲ್ ಈಸ್ ಅವೈಲೇಬಲ್ ಆನ್ ದ EISSAC ಪೋರ್ಟಲ್. ಈ ಲಿಂಕ್ ಭಾಳ ಇಂಪಾರ್ಟೆಂಟು. ಪ್ರತಿಯೊಂದು ಸೈನಿಕ್ ಸ್ಕೂಲ್ಗೂ ಒಂದು ವೆಬ್ಸೈಟ್ ಇದೆ, ಅದ್ರ ಲಿಂಕ್ ಇದೆ. ಆ ಲಿಂಕ್ ಭಾಳ ಇಂಪಾರ್ಟೆಂಟ್. ಏನಕ್ಕಂತ ಹೇಳ್ತೀನಿ, ನಿಮ್ಗೆ ತೋರಿಸ್ತೀನಿ ಲೈವ್ ಆಗಿ. ಸೊ ಏನಕ್ಕಂತ ಅಂದರೆ, ಆ ವೆಬ್ಸೈಟ್ ನೀವು ವಿಸಿಟ್ ಮಾಡಬೇಕಂತೆ. ಏನಕ್ಕೆ ವಿಸಿಟ್ ಮಾಡಬೇಕು ನೀವು ಅನ್ನೋದನ್ನ ನೀವು ಇವಾಗ ಎಕ್ಸ್ಪ್ಲೇನ್ ಮಾಡ್ತೀನಿ.
ಸೊ ಫಸ್ಟ್ ಏನು ಮಾಡಬೇಕು, ನೀವು AISSAC ವೆಬ್ಸೈಟ್ಗೆ ಹೋಗಬೇಕು. ಆ ವೆಬ್ಸೈಟ್ಗೆ ಹೋಗಿ ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾದಮೇಲೆ ನಾರ್ಮಲಾಗಿ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಸ್ಕೂಲ್ ಇನ್ಫಾರ್ಮೇಷನ್ ಅಂತ ಇದೆ ನೋಡಿ, ಸ್ಕೂಲ್ ಇನ್ಫಾರ್ಮೇಷನ್ ಮೇಲೆ ಕ್ಲಿಕ್ ಮಾಡಿ. ಸ್ಕೂಲ್ ಇನ್ಫಾರ್ಮೇಷನ್ ಅಂತ ಕ್ಲಿಕ್ ಮಾಡಿದಾದಮೇಲೆ ಓಲ್ಡ್ ಸೈನಿಕ್ ಸ್ಕೂಲ್ ಅಥವಾ ಸೈನಿಕ್ ಸ್ಕೂಲ್, ನ್ಯೂ ಸೈನಿಕ್ ಸ್ಕೂಲ್ ಅಂತ ಕ್ಲಿಕ್ ಮಾಡಿ. ಸೊ ಎಲ್ಲ ಪ್ರತಿಯೊಂದು ಸೈನಿಕ್ ಸ್ಕೂಲ್ದು ಅಪ್ಡೇಟ್ ಇದು ಇನ್ಫಾರ್ಮೇಷನ್ ಬರುತ್ತೆ. ಏನೇನು ಬರುತ್ತೆ ಅಂತ ಅಂದರೆ ಇಲ್ಲಿ ಸ್ಟೇಟ್ ಬರುತ್ತೆ, ಡಿಸ್ಟ್ರಿಕ್ಟ್ ಬರುತ್ತೆ, ಟೈಪು, ರೆಸಿಡೆನ್ಷಿಯಲು, ವೆಬ್ಸೈಟ್ಸ್, ಆಮೇಲೆ ಇಮೇಲ್ ID, ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಕೊಡ್ತಾರೆ. ಅದು ಎಷ್ಟೆಷ್ಟು ದೂರ ಇದೆ, ಯಾವ್ಯಾವ ಊರಿಂದ ಎಷ್ಟೆಷ್ಟು ದೂರ ಇದೆ ಅನ್ನೋದು ಸಹ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಪ್ರಿನ್ಸಿಪಲ್ ಕಾಂಟ್ಯಾಕ್ಟ್ ನಂಬರು ಇದೆ, ಆಮೇಲೆ ಅಡ್ಮಿಷನ್ ಇನ್ಚಾರ್ಜ್ ನಂಬರು ಇದೆ. ಸೊ ನೀವಾಗ ಏನು ಮಾಡಬೇಕಂತ ಅಂದರೆ ಪ್ರತಿಯೊಂದು ಸ್ಕೂಲ್ದು ಲಿಂಕ್ ಓಪನ್ ಮಾಡಬೇಕು. ಯಾವ ಲಿಂಕ್ ಓಪನ್ ಮಾಡಬೇಕಂದ್ರೆ, ಸಪೋಸ್ ಇವಾಗ ನೀವು ಚಾಯ್ಸ್ ಫಿಲ್ಲಿಂಗ್ ಮಾಡುವಾಗ 10 ಸ್ಕೂಲ್ಸ್ ನೇಮು ಚಾಯ್ಸ್ ಫಿಲ್ಲಿಂಗ್ ಮಾಡಿದ್ದೀರಿ. ಆ ಯಾವ್ಯಾವ 10 ಸ್ಕೂಲ್ಸ್ ಚಾಯ್ಸ್ ಫಿಲ್ಲಿಂಗ್ ಮಾಡಿದ್ದೀರಲ್ಲ, ಆ ಪ್ರತಿಯೊಂದು ಸೈನಿಕ್ ಸ್ಕೂಲ್ದು ನೀವೇನು ಮಾಡಬೇಕಂದ್ರೆ ಲಿಂಕ್ ವೆಬ್ಸೈಟ್ ಓಪನ್ ಮಾಡಬೇಕು. ಇನ್ ಕೇಸ್ ಏನಾದರೂ ನಿಮಗೆ ಇನ್ನೂ ಟೈಮ್ ಇದ್ದರೆ ಪ್ರತಿಯೊಂದು ಆಲ್ ಓವರ್ ಇಂಡಿಯಾ ಯಾವ್ಯಾವ ಸೈನಿಕ್ ಸ್ಕೂಲ್ ಇದ್ದಾವೆ ಎಲ್ಲ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದರೆ ಅವ್ರೇನು ಹೇಳಿದ್ದಾರೆ, ಚಾಯ್ಸ್ ಫಿಲ್ಲಿಂಗಲ್ಲಿ ಯಾವ್ಯಾವ ನಿಮಗೆ ಚಾಯ್ಸ್ ಫಿಲ್ಲಿಂಗ್ ಮಾಡಿದಿರಲ್ಲ ಅದರಲ್ಲೇ ನಿಮ್ಗೆ ಕೊಡ್ತಾರೆ, ಅದನ್ನು ಬಿಟ್ಟು ಹೊರಗಡೆ ಅವ್ರು ಕೊಡೋದಿಲ್ಲ. ಸೊ ಇವಾಗ ಇನ್ನೊಂದು ನೋಡಿ ಇನ್ಫಾರ್ಮೇಷನು. ಸೊ ಇವಾಗ ಎಕ್ಸಾಂಪಲ್ ತೋರಿಸ್ತೀನಿ. ಸೈನಿಕ್ ಸ್ಕೂಲ್ ಗೋರಾಕಾಲ್ ಮೊದಲು ಮಾಡ್ತೀನಿ, ಯಾಕಂದರೆ ಆಲ್ರೆಡಿ ಅಪ್ಡೇಟ್ ಬಿಟ್ಟಿದ್ದಾರೆ, ಅವರು ಒಂದು PDF ರಿಲೀಸ್ ಮಾಡಿದ್ದಾರೆ. ಸೈನಿಕ್ ಸ್ಕೂಲ್ ಗೋರಾಕಾಲ್ ಅವ್ರ ಸೈನಿಕ್ ಸ್ಕೂಲ್ ಕಲಿಕೆರಿ ಇದೆಲ್ಲಿದೆ, ಆಂಧ್ರ ಪ್ರದೇಶಲ್ಲಿದೆ ಅದು. ಸೊ ಇದರ ಲಿಂಕ್ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ. ಈ ಥರ ವೆಬ್ಸೈಟ್ ಸೈನಿಕ್ ಸ್ಕೂಲ್ ಕಲಿಕೆರಿ ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ ಈ ಥರ ಸ್ಕ್ರೋಲ್ ಮಾಡ್ತಾ ಬಂದರೆ ರೈಟ್ ಸೈಡ್ ಅನೌನ್ಸ್ಮೆಂಟ್ಸ್ ಅಂತ ಇದೆ, ಇಲ್ಲಿ ನೋಡಿ ವಿ ವಾಲ್ ಅಂತ ಇದೆ, ಕ್ಲಿಕ್ ಮಾಡಿ. ಅನೌನ್ಸ್ಮೆಂಟ್ ಪಕ್ಕ ವಿ ವಾಲ್ ಅಂತ ಇದೆ, ಇಲ್ಲಿ ಎಲ್ಲ ಅನೌನ್ಸ್ಮೆಂಟ್ ಬರ್ತವೆ. ಮೇಲ್ಗಡೆ ನೋಡಿ ಆನ್ಲೈನ್ ಅಡ್ಮಿಷನ್ ಮೆರಿಟ್ ಲಿಸ್ಟ್ ನಂಬರ್ 02 ಆ್ಯಸ್ ಆನ್ 05 ಜೂನ್ 2026 ಅಂತ ಕೊಟ್ಟಿದ್ದಾರೆ. ಅದು ಏನದು, ಅದನ್ನು ಓದ್ಬಿಟ್ಟು ತಿಳ್ಕೊಳ್ಳೋಣ. ರೀಡ್ ಮೋರ್ ಮೇಲೆ ಕ್ಲಿಕ್ ಮಾಡಿ. ರೀಡ್ ಮೋರ್ ಮೇಲೆ ಕ್ಲಿಕ್ ಮಾಡಿ, PDF ಓಪನ್ ಆಗುತ್ತೆ. ಆ ಏನು PDF ಇದೆ ಅಂತ ಅಂದರೆ ಪ್ರತಿಯೊಂದು ವೆಬ್ಸೈಟಲ್ಲಿ ಆಲ್ರೆಡಿ ಯಾವ್ಯಾವ ಮಕ್ಕಳು ಸ್ಕೂಲಿಗೆ ಸೆಲೆಕ್ಟ್ ಆಗಿದ್ದಾರೆ ಅನ್ನೋದು ಆಲ್ರೆಡಿ ರಿಲೀಸ್ ಮಾಡಿಬಿಟ್ಟಿದ್ದಾರೆ. ಈಗ ಆ ಸ್ಪಾಟ್ ರೌಂಡಲ್ಲಿ ಯಾವ್ಯಾವ ಮಕ್ಕಳಿಗೆ ಅಡ್ಮಿಷನ್ ಆ ಸ್ಕೂಲ್ ಸೈನಿಕ್ ಸ್ಕೂಲ್ ಕಲಿಕಿರಿ ಈ PDF ಮುಖಾಂತರ ಏನು ಹೇಳುತ್ತಂತ ಅಂದರೆ, ಇಲ್ಲಿ ಕೆಳಗಡೆ ಇರೋ ಮಕ್ಕಳೆಲ್ಲ ಸ್ಪಾಟ್ ರೌಂಡಲ್ಲಿ ನಮ್ಮ ಸ್ಕೂಲಿಗೆ ಬಂದು ಡೈರೆಕ್ಟಾಗಿ ಅಡ್ಮಿಷನ್ ಮಾಡಬಹುದು ಅಂತ ಹೇಳಿದ್ದಾರೆ. ಸೊ ಈ ಎಲ್ಲ ಮಕ್ಕಳು ಏನು ಮಾಡ್ಬೋದು ಅಂತ ಸೈನಿಕ್ ಸ್ಕೂಲ್ ಕಲಿಕೆರಿಗೆ ಹೋಗಿ ಅಡ್ಮಿಷನ್ ತೊಗೋಬೋದು. ಸೊ ಇಲ್ಲಿ ನೋಡ್ಬೋದು ನೀವು ಬಾಯ್ಸ್ ಹೋಮ್ ಸ್ಟೇಟ್ ಅಂದರೆ ಆಂಧ್ರ ಪ್ರದೇಶದವ್ರಿಗೆ, ಹೋಮ್ ಸ್ಟೇಟ್ ಅಂದರೆ ಆಂಧ್ರ ಪ್ರದೇಶದಲ್ಲಿ ಇರೋರಿಗೇ ಒಂದು ಸೀಟ್ ಇದೆ ಈ ಸೈನಿಕ್ ಸ್ಕೂಲಲ್ಲಿ. ಬಾಯ್ಸ್ ಫ್ರಮ್ ಅದರ್ ಸ್ಟೇಟ್ಸ್ ಅವ್ರಿಗೆ 5 ವೇಕೆನ್ಸಿ ಇದೆ. 5 ವೇಕೆನ್ಸಿ ಅಂದರೆ 5 ವೇಕೆನ್ಸಿ ಫಿಲ್ಲೇ ಆಗಿಲ್ಲ, ಅಲ್ಲಿ 5 ಜನ ಸೆಲೆಕ್ಟ್ ಮಾಡಿದ್ದಾರೆ. ಆಮೇಲೆ ಬಾಯ್ಸ್ ಅದರ್ ಸ್ಟೇಟ್ OBC 2 ಸೀಟ್ ಇದೆ, ಬಾಯ್ಸ್ ಅದರ್ ಸ್ಟೇಟ್ SC 2 ಸೀಟ್ ಇದೆ. ಅದೇ ಥರ ಬೇಸ್ಡ್ ಆನ್ ಕ್ಯಾಟಗರಿ, ಬೇಸ್ಡ್ ಆನ್ ರಿಸರ್ವೇಷನು ಪ್ರತಿಯೊಂದು ವೇಕೆನ್ಸೀಸ್ ಇದ್ದಾವೆ. ಸೊ ನಿಮ್ಗೆ ಹೇಳಿದೆ ನಾನು ಯಾವ ಥರ ಅಂತೇಳಿ. ಸೊ ಏನು ಮಾಡಬೇಕು, ನೀವು ಪ್ರತಿಯೊಂದು ಸೈನಿಕ್ ಸ್ಕೂಲ್ ವೆಬ್ಸೈಟ್ಗೆ ಹೋಗಬೇಕು. ಆ ವೆಬ್ಸೈಟ್ಗೆ ಹೋಗಿ ಇಲ್ಲಿ ಚೆಕ್ ಮಾಡ್ಕೋಬೇಕು ಎಲ್ಲಿ ವೆಬ್ಸೈಟ್ ಇದೆ ಅದನ್ನು ಹೇಳಿದೆ ನಾನು ನಿಮ್ಗೆ. ಏನು ಮಾಡಬೇಕು, ಮೇನ್ ವೆಬ್ಸೈಟ್ ಹೋಮ್ ಪೇಜಲ್ಲಿ ಈ ಥರ ಬರುತ್ತೆ. ಇಲ್ಲಿ ಸ್ಕೂಲ್ ಇನ್ಫಾರ್ಮೇಷನ್ಗೆ ಹೋಗಿ ಸ್ಕೂಲ್ ಇನ್ಫಾರ್ಮೇಷನ್ ಕ್ಲಿಕ್ ಮಾಡಿ, ಇಲ್ಲಿ ನೀವು ಪ್ರತಿಯೊಂದು ಸೈನಿಕ್ ಸ್ಕೂಲ್ದು ವೆಬ್ಸೈಟ್ ಬರುತ್ತೆ, ವೆಬ್ಸೈಟಲ್ಲಿ ಚೆಕ್ ಮಾಡ್ಕೋಬೇಕು. ಸೊ ಆಮೇಲೆ ಇನ್ನೊಂದು ಸೈನಿಕ್ ಸ್ಕೂಲ್ ಗೋರಾಕಾಲ್ದು ಬಿಟ್ಟಿದ್ದಾರೆ. ಸೈನಿಕ್ ಸ್ಕೂಲ್ ಗೋರಾಕಾಲನ್ನು ಓಪನ್ ಮಾಡ್ತೀನಿ ಈಗ. ಆ್ಯಕ್ಚುಲಿ ಡೈರೆಕ್ಟಾಗಿ ಓಪನ್ ಆಗ್ತಿಲ್ಲ. ಯಾವುದೇ ಸ್ಕೂಲ್ ವೆಬ್ಸೈಟ್ ಓಪನ್ ಆಗಲಿಲ್ಲ ಅಂದರೆ ಅದನ್ನ ಗೂಗಲಲ್ಲಿ ಹೋಗಿ ಟೈಪ್ ಮಾಡಿ, ಸೈನಿಕ್ ಸ್ಕೂಲ್ ಗೋರಾಕಾಲ್. ಸೈನಿಕ್ ಸ್ಕೂಲ್ ಗೋರಾಕಾಲ್ ಏನಕ್ಕೆ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ, ಆಲ್ರೆಡಿ ಇವೆರಡರದ್ದು PDF ಬಿಟ್ಟಿದ್ದಾರೆ, ಉಳ್ಕಿರೋದೆಲ್ಲ ಡೇ ಬೈ ಡೇ ಬಿಡ್ತಾರೆ. ಸೊ ಇಲ್ಲಿ ನೀವು ಸೈನಿಕ್ ಸ್ಕೂಲ್ ಗೋರಾಕಾಲಲ್ಲಿ ಕ್ಲಿಕ್ ಮಾಡಿದರೆ ವೆಬ್ಸೈಟ್ ಬರುತ್ತೆ. ಇಲ್ಲಿ ನೋಡಿ ಮೇಲ್ಗಡೆ ಬರ್ತಿದೆ, ಟಾಪಲ್ಲಿ ಬರ್ತಿದೆ ನೋಡಿ AISSC ರೌಂಡ್ 1 ಆಫ್ಲೈನ್ ಅಡ್ಮಿಷನ್ ಅಂತ ಕ್ಲಿಕ್ ಮಾಡಿ. ಅದರ ಮೇಲೆ ಕ್ಲಿಕ್ ಮಾಡಿದಾದಮೇಲೆ ಈ ಥರ ಡೈರೆಕ್ಟ್ PDF ಓಪನ್ ಆಗುತ್ತೆ. ಇಲ್ಲೂ ಸಹ ಇವರು ಫೈನಲ್ ಆಗಿ ಲಿಸ್ಟ್ ಬಿಟ್ಟಿದ್ದಾರೆ. ಬಟ್ ಇವ್ರು ಯಾವ ಥರ ಬಿಟ್ಟಿದ್ದಾರೆ ಅಂತ ಅಂದರೆ, ಟೋಟಲ್ಲು SC ಕ್ಯಾಟಗರಿಲಿ ಟೋಟಲ್ ಸೀಟ್ಸು 3 ಇದೆ. 3 ಸೀಟ್ ಅಂದರೆ ಆ್ಯಕ್ಚುಲಿ ವೇಕೆಂಟ್ ಇರೋದು ಒಂದೇ ಸೀಟು ನೋಡಿ. ಇಲ್ಲಿ 1 ಸೀಟ್ ಬಾಯ್ ಅಂತ ಕೊಟ್ಟಿದ್ದಾರೆ, ಬಟ್ 3 ಜನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಸೊ ಈ ಸ್ಕೂಲವ್ರು ಏನು ಮಾಡ್ತಿದ್ದಾರೆ ಅಂದರೆ, 2 ವೇಟಿಂಗ್ ಲಿಸ್ಟಲ್ಲಿ ಇರೋ ಮಕ್ಕಳು ಸಹ ಸೆಲೆಕ್ಟ್ ಮಾಡ್ಕೋತಿದ್ದಾರೆ. ಸೊ ಬೇಸ್ಡ್ ಆನ್ ಡಿಫ್ರೆಂಟ್ ಕ್ಯಾಟಗರಿ ಅವರು ಅಲ್ಲಿ ಸೆಲೆಕ್ಟ್ ಮಾಡ್ಕೋತಿದ್ದಾರೆ. ಇಷ್ಟು ಮೀರಿ ನಿಮ್ಗೆ ಏನಾದರೂ ಅರ್ಥ ಆಗಲಿಲ್ಲ ಅಂದರೆ ನಮ್ಗೆ ಕಾಲ್ ಮಾಡಿ, ನಾನು ನಿಮ್ಗೆ ಗೈಡ್ ಮಾಡ್ತೀನಿ. ಆಮೇಲೆ ಇದೇ ಥರ ಪ್ರತಿಯೊಂದು ಸ್ಕೂಲ್ದು ಲಿಂಕ್ ನೀವು ಈಗ ಓಪನ್ ಮಾಡಬೇಕು. ನಾನು ಇವಾಗ ನೀವು ಕರ್ನಾಟಕದಲ್ಲಿ ಸೈನಿಕ್ ಸ್ಕೂಲ್ ಬಿಜಾಪುರ ಏನಾದರೂ ಕೊಟ್ಟಿದ್ರೆ ಸೊ ಅದನ್ನೂ ಸಹ ಯಾವ ಥರ ಅಂತ ತೋರಿಸ್ತೀನಿ. ಮತ್ತು AISSC ವೆಬ್ಸೈಟ್ಗೆ ಹೋಗ್ಬಿಟ್ಟು ಅಡ್ಮಿಷನ್ ಕೌನ್ಸಿಲಿಂಗಲ್ಲಿ ಕ್ಲಿಕ್ ಮಾಡಿ, ಕ್ಲಿಕ್ ಹಿಯರ್ ಹೊಡೆದು ಆಮೇಲೆ ಈ ವೆಬ್ಸೈಟ್ ಓಪನ್ ಆಗುತ್ತೆ. ಸ್ಕೂಲ್ ಇನ್ಫಾರ್ಮೇಷನಲ್ಲಿ ಹೋಗಿ ಇಲ್ಲಿ ನೀವು ಓಲ್ಡ್ ಸೈನಿಕ್ ಸ್ಕೂಲೇ ಕೊಡ್ರಿ, ನ್ಯೂ ಸೈನಿಕ್ ಸ್ಕೂಲ್ ಏನೇ ಕೊಡ್ರಿ, ಇಲ್ಲಿ ಎಲ್ಲ ವೆಬ್ಸೈಟ್ಸ್ ಬರ್ತವೆ. ಸೈನಿಕ್ ಸ್ಕೂಲ್ ಬಿಜಾಪುರ ಅಂತ ಚೆಕ್ ಮಾಡಿ, ಇಲ್ಲೇ ಇರುತ್ತೆ ನೋಡ್ರಿ.
ನೋಡ್ರಿಪ್ಪ, ಬಿಜಾಪುರ, ಬೆಲ್ಗಾಮ್, ಹುಬ್ಳಿ ಆ ಕಡೆ ಈ ಕಡೆ ಎಲ್ಲ ಬಿಜಾಪುರ ಹಾಕಿರ್ತೀರಿ, ನೋಡ್ಕೊಳ್ರಿ ನಿಮ್ಮದು ನಿಮ್ಮ ಮಗು ಸ್ಪಾಟ್ ರೌಂಡ್ ಸೆಲೆಕ್ಟ್ ಆಗೇನಿಲ್ಲ ಅಂತೇಳಿ. ಬಿಜಾಪುರ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿ ಆದಮೇಲೆ ಏನು ಬರ್ತೈತೆ ಅಂತಂದರೆ ಈ ಥರ ಓಪನ್ ಆಗುತ್ತೆ. ಸೊ ಇಲ್ಲಿ ಸ್ಕ್ರೋಲ್ ಡೌನ್ ಮಾಡಿರಿ, ಏನಾದರೂ ವೆಬ್ಸೈಟ್ ಬಿಟ್ಟಿದ್ದಾರಾ, ಫೀ ಸ್ಟ್ರಕ್ಚರ್ ಅಂತ ಬರ್ತಿದೆ. ಕ್ಲಿಕ್ ಹಿಯರ್ ಟು ವ್ಯೂ ರಿಸಲ್ಟ್ ಆಫ್ ದಿ ಕ್ಲಾಸ್ 9th and 9th ಅಂತ ಬರ್ತಿದೆ. ಕ್ಲಿಕ್ ಹಿಯರ್ ಟು ವ್ಯೂ ಅಂತ ಬರ್ತಿದೆ ರಿಸಲ್ಟ್ ಆಫ್ ದಿ LDC ಹೆಲ್ಪ್ಲೈನ್. ಸೊ ಇಲ್ಲಿ ಯಾವುದೇ ಅನೌನ್ಸ್ಮೆಂಟ್ ಕೊಟ್ಟಿದ್ದಾರೆ ನೋಡಂಥದ್ದು, ಕೆಳಗಡೆ ಹೋಗೋಣ. ಓಕೆ, ಇನ್ನೂ ಯಾವುದೇ ಒಂದು ಅಪ್ಡೇಟ್ ಬಂದಿಲ್ಲ. ಸೈನಿಕ್ ಸ್ಕೂಲ್ ಬಿಜಾಪುರಲ್ಲಿ ಸ್ಪಾಟ್ ರೌಂಡಲ್ಲಿ ಸೆಲೆಕ್ಟ್ ಆಗಿರೋ ಮಕ್ಕಳದು ಅಪ್ಡೇಟ್ ಇನ್ನೂ ಅವ್ರು ಅಪ್ಡೇಟ್ ಮಾಡಿಲ್ಲ. ಸೊ ಮಾಡಾದಮೇಲೆ ನಾನು ನಿಮಗೆ ಡೈಲಿ ನೋಡ್ತಾ ಇರ್ತೀನಿ, ಅದನ್ನ ಶಾರ್ಟ್ ವೀಡಿಯೋ ಮಾಡಿ ಹಾಕ್ತೀನಿ. ಅದೇ ಥರ ಸೈನಿಕ್ ಸ್ಕೂಲು ಇದ್ರದ್ದು ನೋಡಬೇಕಾ ಇವಾಗ ನಿಮಗೆ ಕೊಡಗೋದು. ಸೈನಿಕ್ ಸ್ಕೂಲ್ ಕೊಡಗು ಹೋಗಿ ಸ್ಕೂಲ್ ಇನ್ಫಾರ್ಮೇಷನಲ್ಲಿ ಹೋಗಿ, ಸೊ ಸೈನಿಕ್ ಸ್ಕೂಲ್ ಕೊಡಗು ಸರ್ಚ್ ಮಾಡಿರಿ. ಸೈನಿಕ್ ಸ್ಕೂಲ್ ಕೊಡಗು ಸರ್ಚ್ ಮಾಡಿ ಇಲ್ಲಿ AISSC ಲಾಸ್ಟ್ ಡೇಟ್ ಎಕ್ಸ್ಟೆನ್ಷನ್ ಪಬ್ಲಿಕ್ ನೋಟಿಸ್. ಕ್ಲಿಕ್ ಹಿಯರ್ ಟು ಪಬ್ಲಿಕ್ ನೋಟಿಸ್ ಅಂದರೆ ಆಲ್ರೆಡಿ ನಿನ್ನೆ ಈ ನಾನು ನೀವು ಎಕ್ಸ್ಪ್ಲೇನ್ ಮಾಡ್ತಿಲ್ಲ ಪಬ್ಲಿಕ್ ನೋಟಿಸೇ ಅನಿಸುತ್ತೆ, ಆಫ್ಲೈನ್ದು ಮೇ ಬಿ. ಯಾಕೋ ಓಪನ್ ಆಗ್ತಿಲ್ಲ ಇದು. ಆ್ಯಕ್ಚುಲಿ ಮೇನ್ ವೆಬ್ಸೈಟಲ್ಲಿರೋ ಪ್ರತಿಯೊಂದು ಲಿಂಕ್ ಓಪನ್ ಆಗಬೇಕು, ಬಟ್ ಸ್ಟಿಲ್ ಈ ಥರ ಏನಕ್ಕೆ ಇದಾಗುತ್ತೆ, ಸರ್ವರ್ ಪ್ರಾಬ್ಲಮ್ ಬರುತ್ತೆ ಅಂತ ಅರ್ಥ ಆಗಲ್ಲ ನನಗೆ. ಅಂದರೆ ಪೇರೆಂಟ್ಸು ಮೇನ್ ಡಿಪೆಂಡ್ ಆಗಿರೋದೇ ಈ ವೆಬ್ಸೈಟಲ್ಲಿ ಇವಾಗ. ಓಕೆ ಫೈನ್, ನೋ ಪ್ರಾಬ್ಲಮ್. ಸೊ ಇಲ್ಲಿ ಏನಾದರೂ ಕೊಟ್ಟಿದ್ದಾರಾ ವೇಕೆನ್ಸೀಸು? ಓಕೆ, ಇಲ್ಲೂ ಸಹ ಇನ್ನೂ ಸ್ಪಾಟ್ ರೌಂಡದ್ದು ಅಪ್ಡೇಟ್ ಅವ್ರು ಕೊಟ್ಟಿಲ್ಲ. ಸೈನಿಕ್ ಸ್ಕೂಲ್ ಬಿಜಾಪುರ ಕೊಟ್ಟಿಲ್ಲ, ಸೈನಿಕ್ ಸ್ಕೂಲ್ ಕೊಡಗೂರು ಕೊಟ್ಟಿಲ್ಲ. ಸೊ ಇನ್ ಕೇಸ್ ನೀವು ಇಮೇಲು ಚೆಕ್ ಮಾಡಿಕೊಡ್ರಿ. ಇಮೇಲಲ್ಲೂ ಅದನ್ನು PDF ಬಿಟ್ಟಿರ್ಬೋದು. ನಿಮ್ಮದು ಪ್ರತಿಯೊಬ್ಬರದ್ದು ರಿಜಿಸ್ಟರ್ಡ್ ಏನು ಇಮೇಲ್ ಇದೆಯಲ್ಲ, ಅಪ್ಲಿಕೇಶನ್ ಹಾಕುವಾಗ ಏನೇನು ಕೊಟ್ಟಿದ್ದೀರಲ್ಲ ಅದು ಸಹ ಒಂದ್ಸಲ ಚೆಕ್ ಮಾಡಿಕೊಡ್ರಿ. ವಾಟ್ಸಪ್ ಚೆಕ್ ಮಾಡಿಕೊಡ್ರಿ, ಏನಾದರೂ PDF ಅಲ್ಲಿ ಕಳಿಸಿದ್ದಾರೆ ನೋಡಿರಿ. ಆ್ಯಕ್ಚುಲಿ ಅವ್ರಲ್ಲಿ ಕಳಿಸಲ್ಲ, ಬಟ್ ಯಾಕಂದರೆ ಇಲ್ಲಿ ಅಪ್ಡೇಟ್ ಮಾಡಿಲ್ಲ ಅಲ್ಲ, ಸೊ ಇಮೇಲ್ಗೆ ಏನಾದರೂ ಕಳಿಸಿದ್ದಾರೆ ಅಂತ ನೀವು ಒಂದ್ಸಲ ಚೆಕ್ ಮಾಡ್ಕೋಬಹುದು. ಇಮೇಲಲ್ಲಿ ಏನಾದರೂ PDF ಬಿಟ್ಟಿದ್ರೆ, ಇಲ್ಲ ಅಂತಂದರೆ ಅವರು ಮೇನ್ ವೆಬ್ಸೈಟಲ್ಲೇ PDF ಹಾಕಬೇಕು, ಇಮೇಲ್ಗೆಲ್ಲ ಕಳಿಸಲ್ಲ. ಬಟ್ ಸ್ಟಿಲ್ ಯಾಕೋ 3-4 ದಿವಸ ಆಯಿತು ನೋಟಿಸ್ ಬಂದು, ಸ್ಟಿಲ್ ಇಲ್ಲಿ ಏನೂ ಬಂದಿಲ್ಲ. ಸೊ ಇನ್ ಕೇಸ್ ಏನಾದರೂ ನೀವು ಇಲ್ಲಿ ಸ್ಪಾಟ್ ರೌಂಡಲ್ಲಿ ವೇಕೆನ್ಸಿ ಇದೆಯಾ ಇಲ್ಲ ಅಂತ ನೀವು ತಿಳ್ಕೊಬೇಕಂತಂದರೆ ಅವ್ರು ಸ್ಕೂಲ್ಗೇ ಕಾಲ್ ಮಾಡಿರಿ. ವೇಕೆನ್ಸಿ ಇದೆಯಾ ಸರ್, ಯಾವಾಗ ಬಿಡ್ತೀರ ಅಂತ ಕೇಳ್ಕೊಳ್ರಿ. ಇಲ್ಲಿ ಇನ್ನೊಂದು ನಿಮಗೆ ಸ್ಕೂಲ್ ಇನ್ಫಾರ್ಮೇಷನಲ್ಲಿ ಹೋಗಿದ್ರೆ, ಸ್ಕೂಲ್ ಇನ್ಫಾರ್ಮೇಷನಲ್ಲಿ ಪ್ರತಿಯೊಂದು ಸ್ಕೂಲ್ದು ಕಾಂಟ್ಯಾಕ್ಟ್ ನಂಬರೇ ಸಿಗುತ್ತೆ ನಿಮಗೆ. ನೋಡ್ರಿ ಇಲ್ಲಿ ಈ ಕಡೆ ನೀವು ಸ್ಕ್ರೋಲ್ ಡೌನ್ ಮಾಡಿದ್ರೆ ಇಲ್ಲಿ ಪ್ರಿನ್ಸಿಪಾಲ್ ನಂಬರ್ ಮತ್ತು ಅಡ್ಮಿಷನ್ ಇನ್ಚಾರ್ಜ್ ನಂಬರ್ ಸಿಗುತ್ತೆ, ಅವ್ರಿಗೆ ಡೈರೆಕ್ಟಾಗಿ ಕಾಲ್ ಮಾಡ್ಬೋದು. ಮತ್ತು ನೀವು ಫಸ್ಟ್ ಪ್ರಿಫರೆನ್ಸೇ ಕೊಡ್ರಿ, ಸೆಕೆಂಡ್ ಪ್ರಿಫರೆನ್ಸೇ ಕೊಡ್ರಿ, ಯಾವುದೇ ಪ್ರಿಫರೆನ್ಸ್ ಕೊಡ್ರಿ, ಸ್ಟಿಲ್ ನೀವು ಸ್ಪಾಟ್ ರೌಂಡಲ್ಲಿ ಅಡ್ಮಿಷನ್ ತೊಗೊಳ್ಬೋದು. ಯಾಕಂದರೆ ವೇಟಿಂಗ್ ಲಿಸ್ಟ್ ಅವರು ಕ್ರಿಯೇಟ್ ಮಾಡ್ತಿದ್ದಾರೆ ಅಂದಾಗ ಸೆಕೆಂಡ್ ಸೆಕೆಂಡು ಮತ್ತು ಥರ್ಡ್ ಪ್ರಿಫರೆನ್ಸ್ ಕೊಟ್ಟಾಗೂ ಸಹ ಆ ಸ್ಕೂಲ್ಗಳು ಸಿಗೋ ಚಾನ್ಸಸ್ ಇದೆ ಅಂತ ಅರ್ಥನೇ. ನೋ ಪ್ರಾಬ್ಲಮ್. ಫಸ್ಟ್ ರೌಂಡೇ ಸೆಲೆಕ್ಟ್ ಮಾಡಲಿ, ಫಸ್ಟ್ ಅವ್ರನ್ನೇ ಸೆಲೆಕ್ಟ್ ಮಾಡಲಿ, ಯಾರನ್ನೇ ಸೆಲೆಕ್ಟ್ ಮಾಡಲಿ, ಬೇಸ್ಡ್ ಆನ್ ಮೆರಿಟ್ ಮೇಲೇ ಅವ್ರು ಸೆಲೆಕ್ಟ್ ಮಾಡ್ತಾರೆ, ವರಿ ಮಾಡೋ ಅವಶ್ಯಕತೆ ಇಲ್ಲ. ಸೊ ಇಷ್ಟು ಇವತ್ತಿನ ಪ್ರಮುಖ ಮಾಹಿತಿ. ಇದನ್ನು ಬಿಟ್ಟು ಮತ್ತೆ ಏನಾದರೂ ಇನ್ಫಾರ್ಮೇಷನ್ ಅವರು ಬಿಟ್ಟರೆ ನಾನು ನಿಮಗೆ ವಿಡಿಯೋ ಮಾಡಿ ಗೈಡ್ ಮಾಡ್ತೀನಿ. ಸೊ ಇನ್ನೊಂದು ಮುಖ್ಯವಾದ ಇನ್ಫಾರ್ಮೇಷನ್ ಏನಂತ ಅಂತಂದರೆ, ಆಲ್ರೆಡಿ ಇವಾಗ ಅಡ್ಮಿಷನ್ಸು ಇದು ಸುಮಾರು ಜನ ಆಲ್ರೆಡಿ ಒಂದು ಅಟೆಂಪ್ಟ್ ಕೊಟ್ಟಿದ್ದೀರಿ ಈಗ. ಸೊ ಅರೌಂಡ್ ನಿಮಗೆ 200 ಬಂದಿರ್ಬೋದು, 210, 220, 180, 190 ಎಷ್ಟೇ ಮಾರ್ಕ್ಸ್ ಬಂದರೂ ಪರವಾಗಿಲ್ಲ, ವರಿ ಮಾಡೋ ಅವಶ್ಯಕತೆ ಇಲ್ಲ. ಸೊ ನೀವೇನಂತ ಅಂದರೆ ನಿಮ್ಮದು ಡೇಟ್ ಆಫ್ ಬರ್ತ್ ಇನ್ ಕೇಸ್ ಏನಾದರೂ 6th ಮತ್ತು 9th, ಯಾಕಂತಂದರೆ ಆಲ್ರೆಡಿ ಒಂದು ಅಟೆಂಪ್ಟ್ ಬಂದಾದಮೇಲೆ ಪ್ರತಿಯೊಂದು ಪೇರೆಂಟ್ಸಲ್ಲಿ ಏನು ತಲೆಯಲ್ಲಿ ಏನು ಯೋಚನೆ ಬರುತ್ತೆ ಅಂದರೆ, ಒಂದು ಅಟೆಂಪ್ಟ್ ಮುಗಿತಪ್ಪ, ಎಕ್ಸಾಮ್ ಬರೋದ್ಲೇನು ರೆಗ್ಯುಲರ್ ಸ್ಕೂಲ್ ಕಳಿಸ್ಬಿಡೋಣ ಅಂತ ಯೋಚನೆ ಬರುತ್ತೆ. ಬಟ್ ಸ್ಟಿಲ್ ಆ ಮಗುನ ಮೈಂಡ್ಸೆಟ್ಟಲ್ಲಿ ಇರುತ್ತೆ, ನಾನು ಸೈನಿಕ್ ಸ್ಕೂಲ್ ಅಡ್ಮಿಷನ್ ತೊಗೋಬೇಕು, ಅಥವಾ ಪೇರೆಂಟ್ಸ್ ಮೈಂಡಲ್ಲೂ ಇರುತ್ತೆ, ನಾನು ಬೇರೆ ನಮ್ಮ ಫ್ರೆಂಡ್ಸ್ ಮಕ್ಕಳು ಸೈನಿಕ್ ಸ್ಕೂಲಲ್ಲಿ ಕಲಿತಿದ್ದಾರೆ, ನಾವು ಕಲಿಬೇಕು, ಅವರು ಒಂದು ಒಳ್ಳೆಯ ಎಜುಕೇಷನ್ ಕೊಡಬೇಕು, ಓವರಾಲ್ ಡೆವಲಪ್ಮೆಂಟ್ ಇರೋ ಸ್ಕೂಲ್ಗೆ ಅಡ್ಮಿಷನ್ ಮಾಡಬೇಕನ್ನೋ ಒಂದು ಉದ್ದೇಶ ಪ್ರತಿಯೊಂದು ಪೇರೆಂಟ್ಸ್ದು ಇರುತ್ತೆ. ಸೊ ಅದಕ್ಕೆ ನಾನು ಇವತ್ತು ನಿಮ್ಗೆ ಗೈಡ್ ಮಾಡ್ತಾ ಇದ್ದೀನಿ. ಏನಂತ ಹೇಳ್ತಿದ್ದೀನಿ ಅಂತಂದರೆ, ನಿಮ್ಮ ಮಗು ಆಲ್ರೆಡಿ ಒಂದು ಅಟೆಂಪ್ಟ್ ಕೊಟ್ಟಿದೆ, 5th ಸ್ಟ್ಯಾಂಡರ್ಡ್ ಮುಗಿದಿದೆ, ಬಟ್ ಸ್ಟಿಲ್ ನಿಮ್ಮ ಮಗು ಡೇಟ್ ಆಫ್ ಬರ್ತು 1/4/2015 ಅಂದರೆ ಏಪ್ರಿಲ್ 1, 2015 31 ಮಾರ್ಚ್ 2015 ಒಳಗಡೆ ನಿಮ್ಮ ಡೇಟ್ ಆಫ್ ಬರ್ತ್ ಇತ್ತಂತ ಅಂದರೆ ಫಾರ್ 6th ಸ್ಟ್ಯಾಂಡರ್ಡ್ ಎಂಟ್ರೆನ್ಸು, ಮತ್ತು 9th 8th ನಿಮ್ಮ ಮಗು 8th ಸ್ಟ್ಯಾಂಡರ್ಡ್ ಇದೆ, 7th ಸ್ಟ್ಯಾಂಡರ್ಡ್ ಮುಗಿದಿದೆ, ನಿಮ್ಮ ಡೇಟ್ ಆಫ್ ಬರ್ತು 1/4/2012 ಏಪ್ರಿಲ್ 1ನೇ ತಾರೀಕು 2012ರಿಂದ ಮಾರ್ಚ್ 31, 2014 ನಿಮ್ಮ ಡೇಟ್ ಆಫ್ ಬರ್ತ್ ಇದೆ ಅಂತಂದರೆ ನಿಮ್ಮ ಮಗು ಇನ್ನೊಂದು ಅಟೆಂಪ್ಟ್ ಇದೆ ಅಂತ ಅರ್ಥ. ಆಲ್ರೆಡಿ ಒಂದು ಎಕ್ಸಾಮ್ ಬರ್ತಿದೆ, 5th ಪಾಸ್ ಆಗಿದೆ, ಬಟ್ ಇನ್ನೊಂದು ಸಲ ಅವರು ಎಕ್ಸಾಮ್ ಬರ್ಸು ಸಹ ಅಡ್ಮಿಷನ್ ತೊಗೊಳ್ಬಹುದು. ಅರ್ಥ ಆಗ್ತಿದೆ ಅಂತ ಅನ್ಕೋತೀನಿ. ಮತ್ತು ನವೋದಯ ಸ್ಕೂಲ್ಗೂ ನಾನು ಇಲ್ಲಿ ಡೇಟ್ ಆಫ್ ಬರ್ತ್ ಮೆನ್ಷನ್ ಮಾಡಿದ್ದೀನಿ. ಸೊ ಇನ್ ಕೇಸ್ ಏನಾದರೂ ನಿಮ್ಮ ಮಗು ಡೇಟ್ ಆಫ್ ಬರ್ತ್ ಇದರಲ್ಲಿ ಮ್ಯಾಚಪ್ ಆಗ್ತಿದ್ರೆ, ಆಲ್ರೆಡಿ ವಿಕ್ಟ್ರಿ ಕೆಡೆಟ್ ಅಕಾಡೆಮಿಲಿ ಆನ್ಲೈನ್ ಮತ್ತು ಆಫ್ಲೈನ್ ಬ್ಯಾಚಸ್ ಸ್ಟಾರ್ಟ್ ಆಗಿದೆ. ಸೊ ನಾವು ಬೇಸಿಕ್ ಪ್ರಿಫರೆನ್ಸ್ ನಾವು ಫಸ್ಟ್ ಆಫ್ಲೈನ್ ಕೊಡ್ತೀವಿ. ಆಲ್ರೆಡಿ ನಿಮ್ಮ ಮಗು ಒಂದು ಅಟೆಂಪ್ಟ್ ಆಗಿದೆ ಅಂತ ಅಂದರೆ ಇನ್ನೊಂದು ಫೈನಲ್ ಅಟೆಂಪ್ಟ್ ಇರುತ್ತೆ, ಅರೌಂಡ್ 150, 160, 170 ನಿಮ್ಮ ಮಗು ಮಾರ್ಕ್ಸ್ ಬಂದಿದೆ, 210, 220 ಬಂದಿದೆ ಅಂತಂದರೆ
ಅವರು ಸಹ ಇನ್ನೊಂದ್ಸಲ ನಮ್ಮ ಅಕಾಡೆಮಿಗೆ ಬಂದು ಅಡ್ಮಿಷನ್ ತೊಗೋಬೋದು. ಆಲ್ರೆಡಿ ಲಿಮಿಟೆಡ್ ಸೀಟ್ಸ್ ಇದ್ದಾವೆ. ನಮ್ಮ ಅಕಾಡೆಮಿ ಮ್ಯಾನೇಜ್ಮೆಂಟ್ ಬಗ್ಗೆ ಕಂಪ್ಲೀಟಾಗಿ ಹೇಳಿದ್ದೀನಿ. ನೇವಿ ಕಮಾಂಡರ್ ಮತ್ತು ಸೈಂಟಿಸ್ಟ್, ಅಡ್ವೊಕೇಟ್ಸ್ ಮತ್ತು ಪೈಲಟ್ಸ್ ಒಂದು ಮ್ಯಾನೇಜ್ಮೆಂಟ್ ಇದೆ. ನಾವು ಮತ್ತು ನಾನು ಇಲ್ಲಿ ಸತೀಶ್, ನಮ್ಮ ಬಗ್ಗೆ ನಿಮಗೆ ಆಲ್ರೆಡಿ ಗೊತ್ತಿದೆ ಅನಿಸುತ್ತೆ. ಮ್ಯಾಥ್ಸ್ ಮತ್ತು ರೀಸನಿಂಗ್ ಫ್ಯಾಕಲ್ಟಿ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ಪ್ರತಿಯೊಂದು ಯಾವುದೇ ಒಂದು ಪೇರೆಂಟ್ಸ್ ಪ್ರತಿಯೊಂದು ಸಲ ಕಾಲ್ ಮಾಡಿದಾಗ ನಾವು ಕಾಲ್ ಎತ್ತಿ ಗೈಡ್ ಮಾಡಿದ್ದೀನಿ. ಸೊ ಇಲ್ಲೂ ಸಹ ಪ್ರತಿಯೊಂದು ಮಕ್ಕಳನ್ನ ಅದೇ ರೆಸ್ಪಾನ್ಸಿಬಿಲಿಟಿಯಿಂದನೇ ತೊಗೊಳ್ತೀವಿ. ಈವನ್ ಒಂದೊಂದು ಸಲ 20-30 ಕಾಲ್ ಬರ್ತಿದ್ವು ಡೈಲಿ, ಬಟ್ ಸ್ಟಿಲ್ ಒಂದು ಕಾಲ್ ರಿಸೀವ್ ಮಾಡಿ ಅವ್ರ ಜೊತೆ ಮಾತಾಡಿ ಏನೇ ಒಂದು ಪ್ರಾಬ್ಲಮ್ ಇದ್ರು ನಾನು ಸಾಲ್ವ್ ಮಾಡಿದ್ದೀನಿ. ನನ್ನಿಂದ ಎಷ್ಟಾಗುತ್ತೆ ನಾನು ಸಾಲ್ವ್ ಮಾಡಿದ್ದೀನಿ. ನನ್ನಿಂದ ಆಗಂಗಿಲ್ಲ ಅಂದಾಗೂ ಸಹ ಸೈನಿಕ್ ಸ್ಕೂಲಿಗೆ ಕಾಲ್ ಮಾಡಿ ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟು ನನ್ನಿಂದ ಎಷ್ಟು ಹೆಲ್ಪ್ ಆಗುತ್ತೆ ಐ ಹ್ಯಾವ್ ಟ್ರೈಡ್ ಮೈ ಬೆಸ್ಟ್. ಅದೇ ಥರ ನಿಮ್ಮ ಮಗುನ ನಮ್ಮ ಅಕಾಡೆಮಿಗೆ ಕರ್ಕೊಂಬಂದ್ರು ಸಹ ಕಂಪ್ಲೀಟ್ ಒಂದು ರೆಸ್ಪಾನ್ಸಿಬಿಲಿಟಿ ಇಟ್ಕೊಂಡು ನಾವನ್ನ ಓವರಾಲ್ ಡೆವಲಪ್ಮೆಂಟ್ ಮಾಡ್ತೀವಿ. ಎಜುಕೇಷನ್ ಬರೀ ಅಕಾಡೆಮಿಕ್ ಅನ್ನೋಕ್ಕಿಂತ ಓವರಾಲ್ ಡೆವಲಪ್ಮೆಂಟ್ ಬೇಕು ಮನುಷ್ಯನಲ್ಲಿ. ಇಲ್ಲಿ ನಾವೇನು ಮಾಡ್ತೀವಿ, ಬೆಳಗಿನ ಸಂಜೆವರೆಗೂ ಕ್ಲಾಸಸ್ ಆದಮೇಲೆ ಸಂಜೆ 2 ಗಂಟೆ ಅವ್ರಿಗೆ ಕಮ್ಯುನಿಕೇಷನ್ ಸ್ಕಿಲ್ ಆಗ್ಬೋದು, ಸ್ಪೀಚ್ ಆಗ್ಬೋದು, ಡಿಬೇಟ್ ಆಗ್ಬೋದು, ಮೋರಲ್ ವ್ಯಾಲ್ಯೂಸು, ಸೋಷಿಯಲಿ ಮಗು ಯಾವ ಥರ ಬೆಳಿಬೇಕು, ಹೊರಗಡೆ ಯಾವ ಥರ ಬಿಹೇವ್ ಮಾಡಬೇಕು, ಆಟ ಪಾಠ ಎಲ್ಲ ಕಂಪ್ಲೀಟಾಗಿ ಓವರಾಲ್ ಡೆವಲಪ್ಮೆಂಟ್ ಆಗುತ್ತೆ ಮಗು. ಯಾಕಂದರೆ ಮ್ಯಾನೇಜ್ಮೆಂಟ್ ಕಂಪ್ಲೀಟ್ ನೇವಿ ಮತ್ತು ಆರ್ಮಿಯವರು ಇರೋದ್ರಿಂದ ನಾನು ಸಹ ಸ್ಪೋರ್ಟ್ಸ್ ನ್ಯಾಷನಲ್ ಪಾರ್ಟಿಸಿಪೇಟ್ ಮಾಡಿದ್ದೀನಿ. ಅದ್ರ ಜೊತೆಗೆ ಫಿಸಿಕಲ್ ಆ್ಯಕ್ಟಿವಿಟೀಸ್ ನಾವೇ ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಬೆಳಗ್ಗೆ ಯೋಗ ಮಾಡಿಸ್ತೀವಿ, ಸಂಜೆ ಗ್ರೌಂಡ್ ಕರ್ಕೊಂಡು ಹೋಗ್ತೀವಿ. ಅದ್ರ ಜೊತೆಗೆ ಮಕ್ಕಳಿಗೆ ನಾವೇ ಓದಿಸ್ತೀವಿ, ನಾವೇ ಹಾಸ್ಟೆಲಲ್ಲಿ ಇರ್ತೀವಿ. ಹೀಗಾಗಿ ಮಕ್ಕಳು ನಮ್ಮ ಜೊತೆ ಕರೆಕ್ಟಾಗಿ ಅಡ್ಜಸ್ಟ್ ಆಗಿ ಅವ್ರನ್ನ ನಾವು 100% ಗೈಡೆನ್ಸ್ ಕೊಡ್ಬೋದು. ಇನ್ ಕೇಸ್ ನಿಮ್ಮ ಮಗುಗೆ ಇನ್ನೊಂದು ಅಟೆಂಪ್ಟ್ ಇದ್ದರೆ ಸೊ ಅವ್ರನ್ನ ಗೈಡ್ ಮಾಡೋ ಒಂದು ಅಪಾರ್ಚುನಿಟಿ ನಮ್ಮ ಹತ್ರ ಕೊಡಿ. 100% ಅವ್ರ ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಅವ್ರ ಒಂದು ನಾಲೆಜ್ನ ಇಂಪ್ರೂವ್ ಮಾಡಿ ಅವ್ರು 100% ಬೆಸ್ಟ್ ಅಟೆಂಪ್ಟ್ ಕೊಡೋ ಥರ ಅವ್ರನ್ನ ರೆಡಿ ಮಾಡ್ತೀವಿ. ಸೊ ನಾವಿಲ್ಲಿ ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ಆಗ್ಬೋದು, ಸೈನಿಕ್ ಸ್ಕೂಲ್, ರಾಷ್ಟ್ರೀಯ ಇಂಡಿಯನ್ ಮಿಲಿಟರಿ ಕಾಲೇಜ್ GNVಗೆ ಕೋಚಿಂಗ್ ಕೊಡ್ತೀವಿ. ಇಲ್ಲಿ ಎಕ್ಸ್ಪೀರಿಯನ್ಸ್ ಫ್ಯಾಕಲ್ಟೀಸ್ ಇದ್ದಾರೆ, ರೆಗ್ಯುಲರ್ ಮಾಕ್ ಟೆಸ್ಟ್ ಇರುತ್ತೆ, ಆಮೇಲೆ ಸ್ಟಡಿ ಮೆಟೀರಿಯಲ್ ನಾವೇ ಕೊಡ್ತೀವಿ. ಪರ್ಸ್ನಲ್ ಅಟೆನ್ಷನ್, ಯಾಕಂದರೆ ಜಸ್ಟ್ ಇವಾಗ 25 to 30 ಮೆಂಬರ್ಸ್ ಅಷ್ಟೇ ಅಡ್ಮಿಷನ್ ಮಾಡ್ಕೊತಿದ್ದೀವಿ. ಲಿಮಿಟೆಡ್ ಸೀಟ್ಸ್ ಇದ್ದಾವೆ, ಲಿಮಿಟೆಡ್ ಸೀಟ್ಸ್ ಇದ್ದಾವೆ. ಆದಷ್ಟು ಬೇಗ ಅಡ್ಮಿಷನ್ ತೊಗೊಳ್ಳಿ. ಒಂದು ಸಲ ಕ್ಲೋಸ್ ಆದರೆ ನಾವು ಜಾಸ್ತಿ ಮಕ್ಕಳನ್ನ ತೊಗೊಳ್ಳಲ್ಲ, ಯಾಕಂದರೆ ಕಂಪ್ಲೀಟ್ ನಮ್ಮದು ಎಕ್ಸಾಮ್ ಓರಿಯೆಂಟೆಡ್, ರಿಸಲ್ಟ್ ಓರಿಯೆಂಟೆಡ್ ಇದೆ. ಕಡಿಮೆ ಮಕ್ಕಳು ಇದ್ದರೆ ನಾವು ಚೆನ್ನಾಗಿ ಗೈಡೆನ್ಸ್ ಕೊಡ್ಬೋದು. ಜಾಸ್ತಿ ಮಕ್ಕಳಿದ್ದಾಗ ನಮ್ಮದು ಗೈಡೆನ್ಸ್ ಕೊಡೋಕ್ಕಾಗಲ್ಲ, ಎಲ್ಲರಿಗೂ ನಾವು ಹೇಳ್ಕೊಡೋಕ್ಕಾಗಲ್ಲ. ಸೊ ನಮ್ಮ ಹತ್ರ 30 ಮಕ್ಕಳಿದ್ರೆ 30 ಮಕ್ಕಳಿಗೂ ಯಾವುದೇ ಒಂದು ಸೈನಿಕ್ ಸ್ಕೂಲ್ ಸಿಗಲೇಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಕೋಚಿಂಗ್ ಕೊಡ್ತೀವಿ. ಸೊ ನಿಮ್ಗೆ ಏನೇ ಒಂದು ಸೈನಿಕ್ ಸ್ಕೂಲ್ ಅಡ್ಮಿಷನ್ ಕೌನ್ಸಿಲಿಂಗ್ ಬಗ್ಗೆನೇ ಡೌಟ್ ಇರ್ಬೋದು, ಸ್ಪಾಟ್ ರೌಂಡ್ ಬಗ್ಗೆ ಡೌಟ್ ಇರ್ಬೋದು, ಅಥವಾ ನಿಮ್ಗೆ ಅಡ್ಮಿಷನ್ ಪರವಾಗಿ ಏನೇ ಡೌಟ್ ಇರ್ಬೋದು, 9900099072ಗೆ ಕಾಲ್ ಮಾಡಿ, ಅಥವಾ ಲಾಸ್ಟ್ ಈ ನಂಬರ್ ಏನಾದರೂ ಪಿಕ್ ಮಾಡಲಿಲ್ಲ ಅಂತಂದರೆ 9900099042 ಇದು ನನ್ನ ಹತ್ರನೇ ಇರುತ್ತೆ. ಏನೇ ಒಂದು ಡೌಟ್ ಇದ್ದರೂ ಸಹ ನೀವು 9900099042ಗೆ ಕಾಲ್ ಮಾಡ್ಬೋದು. ಅದನ್ನು ನಾನೇ ಎತ್ತೀನಿ. ಇನ್ ಕೇಸ್ ನಾನು ಎತ್ತಿಲ್ಲ ಅಂದರೆ ಬೇರೆ ನಂಬರ್ಗಳಿಗೆ ಇದ್ದಾವೆ, ಲಾಸ್ಟ್ 2 ನಂಬರ್ ಚೇಂಜ್ ಮಾಡಿ ಅದಕ್ಕೂ ಸಹ ನೀವು ಕಾಲ್ ಮಾಡ್ಬೋದು. ವಿಕ್ಟ್ರಿ ಕ್ಯಾರೆಟ್ ಅಕಾಡೆಮಿ ಇದು ಎಕ್ಸ್ಟೆನ್ಷನ್, ಇದು BSM ಎಕ್ಸ್ಟೆನ್ಷನ್, ಕೆಂಗೇರಿ ಸ್ಯಾಟಲೈಟ್ ಟೌನ್, ಕೊಮ್ಮಘಟ್ಟ ಅಲ್ಲಿದೆ. ಚಲ್ಲಘಟ್ಟ ಮೆಟ್ರೋ ಸ್ಟೇಷನ್ ಜಸ್ಟ್ 1.5 ಕಿಲೋಮೀಟರ್ ಇದೆ ಅಷ್ಟೇ. ಸೊ ಇಲ್ಲಿ ನೀವು ಬಂದು ವಿಸಿಟ್ ಮಾಡಿ ನಮ್ಮ ಜೊತೆ ಎಲ್ಲ ಡಿಸ್ಕಷನ್ ಮಾಡಿ ಫೈನಲ್ ಆಗಿ ನಿಮ್ಗೆ ಚೆನ್ನಾಗಿ ಅನಿಸ್ತಂತ ಅಂದರೆ ನೀವು ಅಡ್ಮಿಷನ್ನ ತೊಗೊಳ್ಬಹುದು ಅಂತ ಹೇಳ್ತೀನಿ. ಅದ್ರ ಜೊತೆಗೆ ಸ್ಪಾಟ್ ರೌಂಡ್ ಮುಖ್ಯವಾಗಿ, ಇದಕ್ಕಿಂತ ಇಂಪಾರ್ಟೆಂಟು ಸ್ಪಾಟ್ ರೌಂಡ್. ಇದನ್ನು ಮರೆಯೋಕ್ಕೆ ಹೋಗಬೇಡಿ. ಸ್ಪಾಟ್ ರೌಂಡು ಪ್ರತಿಯೊಂದು ಸ್ಕೂಲ್ ಇನ್ಫಾರ್ಮೇಷನ್ ತೋರಿಸಿದ್ದೀನಿ. ಯಾವ ಥರ ಕಾಂಟ್ಯಾಕ್ಟ್ ನಂಬರ್ ಯಾವ ಥರ ತೊಗೋಬೋದು ಅನ್ನೋ ತೋರಿಸಿದೆ. ಪ್ರತಿಯೊಂದು ಸ್ಕೂಲ್ ವೆಬ್ಸೈಟ್ ಎಲ್ಲಿ ಸಿಗುತ್ತೆ, ಪ್ರತಿಯೊಂದು ಸ್ಕೂಲ್ ವೆಬ್ಸೈಟು ಚೆಕ್ ಮಾಡಿದಾಗ ಅಲ್ಲಿ ಅವ್ರು PDF ರಿಲೀಸ್ ಮಾಡಿರ್ತಾರೆ. ಅದರಲ್ಲಿ ನಿಮ್ಮ ಮಗುದು ಏನಾದರೂ ಹೆಸರಿದ್ದರೆ ಆದಷ್ಟು ಬೇಗ ನೀವೇನು ಮಾಡ್ಬೋದು ಅಂದರೆ ಸ್ಕೂಲ್ ಪ್ರಿನ್ಸಿಪಾಲ್ ಸರ್ ಕಾಲ್ ಮಾಡಿರಿ, ಅಥವಾ ನಿಮ್ಮ ಅವ್ರು OTP ಕಳಿಸ್ತಾರೆ ಇಮೇಲ್ಗೆ ಮತ್ತು ವಾಟ್ಸಪ್ಗೆ. ಆ OTP ಅವ್ರು ತೊಗೊಂಡು ಫೈನಲ್ ಆಗಿ ರಿಜಿಸ್ಟರ್ ಮಾಡ್ಕೊಳ್ತಾರೆ. ಸೊ ಇದನ್ನು ಬಿಟ್ಟು ಏನಾದರೂ ಆಫ್ಲೈನ್ ರೌಂಡ್ ಬಗ್ಗೆ ಇನ್ನೂ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ನೀವು ಕಾಲ್ ಮಾಡಿ ಇನ್ಫಾರ್ಮೇಷನ್ ತಿಳ್ಕೊಬೋದು. ಅದರ ಜೊತೆಗೆ 5th ರೌಂಡ್ ಆಗಿ 6th ರೌಂಡ್ ಆಗಿ ಸ್ಪಾಟ್ ರೌಂಡಲ್ಲೂ ಅಡ್ಮಿಷನ್ ಆಗಲಿಲ್ಲ ಅಂದರೆ ನಿಮ್ಮ ಡೇಟ್ ಆಫ್ ಬರ್ತ್ ಆಲ್ರೆಡಿ ತೋರಿಸ್ತೆ. ಈ ಡೇಟ್ ಆಫ್ ಬರ್ತಲ್ಲಿ ನಿಮ್ಮ ಮಗು ಡೇಟ್ ಆಫ್ ಬರ್ತ್ ಇದೆ ಅಂತ ಅಂದರೆ ನೀವು ನಮ್ಮ ಆಫ್ಲೈನ್ ಅಕಾಡೆಮಿಗೆ ಬಂದು ಅಡ್ಮಿಷನ್ ತೊಗೋಬೋದು. ಅಥವಾ ಆನ್ಲೈನ್ ಕೋಚಿಂಗು ಇದೆ, ಆನ್ಲೈನ್ ಮತ್ತು ಆಫ್ಲೈನ್ ಎರಡೂ ಇದೆ. ಬಟ್ ಆಫ್ಲೈನ್ ಭಾಳ ಎಫೆಕ್ಟಿವ್ ಆಗಿರುತ್ತೆ ಆನ್ಲೈನ್ಗಿಂತ. ಸೊ ಇಟ್ಸ್ ಬೇಸ್ಡ್ ಆನ್ ನಿಮ್ಮ ಪ್ರಿಫರೆನ್ಸಸ್ ಮೇಲೆ ಯಾವ ಥರ ಅನುಕೂಲ ಆಗುತ್ತೆ ಆ ಥರ ನೀವು ಮಾಡ್ಕೊಳ್ಬೋದು. ಬಟ್ ಏನೇ ಒಂದು ಡೌಟ್ ಇದ್ದರೂ ನೀವು ಕಾಂಟ್ಯಾಕ್ಟ್ ನಂಬರ್ ಕಾಲ್ ಮಾಡಿ 9900099042 ಕಾಲ್ ಮಾಡಿರಿ, ನಿಮ್ಗೆ ಗೈಡೆನ್ಸ್ ಕೊಡ್ತೀನಿ. ಇದೇ ಥರ ಇದು ಸ್ಪಾಟ್ ರೌಂಡ್ ಅಥವಾ ಯಾವುದೇ ಒಂದು ಸೈನಿಕ್ ಸ್ಕೂಲ್ ಮತ್ತು ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ಬಗ್ಗೆ ಅಪ್ಡೇಟ್ ಬಿಟ್ಟರೆ ಮತ್ತೆ ವಿಡಿಯೋ ಮಾಡಿ ಮುಂದಿನ ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ, ಇಂಟ್ರ್ಯಾಕ್ಷನ್ ಮಾಡ್ತೀನಿ. ಏನೇ ಒಂದು ಡೌಟ್ ಇದ್ದರೂ ಈ ನಂಬರ್ ಕಾಲ್ ಮಾಡಿರಿ. ಹೊಸ ಅಪ್ಡೇಟೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಇದ್ರ ಜೊತೆಗೆ ಮತ್ತೆ ಏನಾದರೂ ಅಪ್ಡೇಟ್ ಇದೆಯಾ? ಸೊ ಇಷ್ಟೇ ಇರೋದು. ಸ್ಪಾಟ್ ರೌಂಡ್ ಬಗ್ಗೆನೇ ಹೇಳಕ್ಕೆ ನಾನು ಇವತ್ತು ಕಾಲ್ ಮಾಡಿದ್ದೆ ಆ್ಯಕ್ಚುಲಿ. ಅದ್ರ ಜೊತೆಗೆ ಅಡ್ಮಿಷನ್ಸ್ ಆನ್ಲೈನ್ ಅಡ್ಮಿಷನ್ ಕ್ಲಾಸಸ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಏನೇ ಇದ್ರೂ ನಂಬರ್ ಕಾಲ್ ಮಾಡಿರಿ. ಇದೇ ಥರ ಏನಾದರೂ ಹೊಸ ಅಪ್ಡೇಟ್ ಬಿಟ್ಟರೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಜೈ ಹಿಂದ್.